ಎಲ್ಲ ಶರಣ ತಂದೆ ತಾಯಿಗಳಿಗೆ ನನ್ನ ಭಕ್ತಿ ಶರಣಗಳನ್ನು ಅರ್ಪಿಸಿ ಇಲ್ಲಿ ಬಸವಣ್ಣನವರು ಒಂದು ವಚನದಲ್ಲಿ ಜ್ಞಾನದ ಬಲದಿಂದ ಅಜ್ಞಾನದ ಕೀಳು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೀಳು ನೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೀಳು ನೋಡಯ್ಯ. ಇಲ್ಲಿ ಮುಖ್ಯವಾಗಿ ಅವ್ರು ಏನು ಹೇಳ್ತಾರೆ ಅಂದ್ರೆ, ನಮ್ಮ ಈ ಒಳಗಿನ ಅಂಧಕಾರವನ್ನು, ಆತ್ಮದಲ್ಲಿರ್ತಕ್ಕಂಥ ಅಂತರಂಗದಲ್ಲಿರ್ತಕ್ಕಂಥ ಅಂಧಕಾರವನ್ನು ಹೋಗಲಾಡಿಸಲಿಕ್ಕೆ ಈ ಮಾತನ್ನು ಹೇಳ್ತಾರೆ ಬಸವಣ್ಣನವರು. ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಿ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಳು ನೋಡಿ. ಅಂದರೆ ನಮ್ಮ ಜ್ಞಾನ ಎಲ್ಲಿದ ಅಲ್ಲಿ ಅಜ್ಞಾನ ಇರಲಿಕ್ಕೆ ಸಾಧ್ಯ ಇಲ್ಲ. ಈಗ ಎಲ್ಲಿ ಜ್ಯೋತಿ ಅದ, ಎಲ್ಲಿ ಬೆಳಕದ, ಅಲ್ಲಿ ಕತ್ತಲೆ ಅನ್ನೋದೊಂದು ಆಟೋಮೆಟಿಕ್ ಹೋಗ್ತದೆ. ಅದಕ್ಕೆ ಇಲ್ಲಿ ಲಾಸ್ಟ್ ಕೊನೆಗೆ ಏನು ಹೇಳ್ತಾರಂದ್ರೆ, ಶರಣರ ಸಂಘದಿಂದ ಅನುಭವ, ನಮ್ಮ ಅನುಭವ ಏನದಂದ್ರೆ ಅಜ್ಞಾನ ಹೋಗಿ ನಮ್ಮ ಅನುಭವ ಹೆಚ್ಚಾಗ್ತದೆ ಅಂತೇಳಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಮುಖ್ಯವಾಗಿ ನಾವು ಏನದಂದ್ರೆ ಏನು ತಿಳ್ಕೊಬೇಕಪ್ಪ ಅಂದ್ರೆ, ನಮ್ಮ ಜ್ಞಾನದ ಬಳಕೆ ಮಾಡಬೇಕು. ನಮ್ಮ ಜೀವನದಲ್ಲಿ ಜ್ಞಾನದ ಬಳಕೆ, ಅರಿವಿನ ಬಳಕೆಯನ್ನು ಮಾಡಿಕೊಂಡಾಗ ಮಾತ್ರ ನಮ್ಮ ಅಂತರಂಗ ಶುದ್ಧಿ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ನಾವು ಸಮಯದ ಪ್ರಜ್ಞೆನೂ ನಾವು ಇಟ್ಕೋಬೇಕು ಇಲ್ಲಿ. ಯಾಕಂದ್ರೆ ನಮ್ಮಲ್ಲಿ ಒಬ್ಬ ಶ್ರೀಮಂತ ಇರ್ತಾನೆ. ಶ್ರೀಮಂತ ಏನು ಮಾಡ್ತಾನಂತಂದ್ರೆ, ಒಂದು 4 ಎಕರೆ ಜಮೀನು ಅಂತಂದ್ರೆ ಅವ್ರಿಗೆ ಒಬ್ಬ ಕೂಲಿ ಮನುಷ್ಯಾಗ ನೌಕರಿ ಮನುಷ್ಯಾಗ ಇಟ್ಕೊಂಡು ಒಂದು 4 ಎಕರೆ ಜಮೀನು ಏನಂತಂದ್ರೆ ಒಂದು ದೊಡ್ಡ ಗಾರ್ಡನ್ ಮಾಡಪ್ಪ, ಅದು ಚಲೋ ಗಾರ್ಡನ್ ಮಾಡೋಲ್ಲ, ನಮ್ಮಲ್ಲೆಲ್ಲ ಪರಿವಾರ ಬಂದು ನಾವು ಕೂಡ್ತೀವಿ ಅಂದ್ರೆ ಪಾಪ ಒಬ್ಬ ನೌಕರಿ ಮಾಡೋ ಮನುಷ್ಯ ಏನಂದ್ರೆ ಒಳ್ಳೆ ಗಾರ್ಡನ್ ನಿರ್ಮಾಣ ಮಾಡ್ತಾನೆ. ಗಾರ್ಡನ್ ನಿರ್ಮಾಣ ಮಾಡ್ತಾನೆ. ವರ್ಷ 2 ವರ್ಷ 4 ವರ್ಷ 10 ವರ್ಷ ಹೋಯ್ತದ, ಬರ್ರಿ ಗಾರ್ಡನ್ ಮಾಡಿದೆವು ಬರ್ರಿ ಅಂದ್ರೆ ಅವಾಗ ಬಿಸ್ನೆಸ್ದಾಗ ಇವತ್ತು ಬರ್ತಾನೆ ನಾಳೆಗೆ ಬರ್ತಾನೆ, ಇವತ್ತು ಬರ್ತಾನೆ ನಾಳೆಗೆ ಬರ್ತಾನೆ ಅಂತೇಳಿ ಸಮಯ ಕಳೆದಾಗ್ತಾನೆ. ಹಿಂಗೆ ಸಮಯ ಕಳೆಯೋದ್ರದಿಂದ ಲಾಸ್ಟಿಗೆ ಅವ ನೌಕರದಾರ ಏನು ಮಾಡ್ತಾನೆ, ಇಲ್ಲಿ ನಾ ಎಲ್ಲ ಕಷ್ಟಪಟ್ಟು ಗಾರ್ಡನ್ ಮಾಡಿದ, ನಾ ಮನೆಗೆ ಬಿಟ್ಕೊಟ್ಟು ಹೋಗ್ತಾನೆ, ನಾನು ಈಗ ನಾ ಇರೋಂಗಿಲ್ಲ ಅಂತ. ನಾನು ಆಯ್ತಪ್ಪ ಒಂದಿನ ಬರ್ತದಪ್ಪ ಅಂತೇಳಿ ಮತ್ತೆ ಒಂದಿನ ಬಿಡು ಮಾಡ್ಕೊಂಡು ಬಂದು ನೋಡ್ತಾನೆ, ಭಾಳ ಸ್ವರ್ಗ ಮಾಡಿದಂಗೆ ಮಾಡಿದ್ದವ ಗಾರ್ಡನು. ಆದರೆ ಅಲ್ಲಿ ಏನಾಗ್ಯದಂದ್ರೆ, ಆ ಸ್ವರ್ಗ ಮಾಡಿದ್ರೆ ಅನುಭವಿಸ್ಲಿಕ್ಕೆ ಏನಂದ್ರೆ ಸಮಯ ಎಲ್ಲ ಹೋಗಿತ್ತು ಅಂತ ತಿಳ್ಕೊಂಡು, ಅನುಭವಿಸ್ಲಿಕ್ಕೆ ಏನಂದ್ರೆ ಟೈಮ್ ಇದ್ದಿಲ್ಲ ಅವ್ನಿಗೆ. ನೋಡ್ದ ಅದು ಭಾಳ ಪಶ್ಚಾತ್ತಾಪ ಪಟ್ಕೊಂಡಾಗಿ ನಾನು ಭಾಳ ದೊಡ್ಡ ತಪ್ಪು ಮಾಡ್ದೆ, ಇಷ್ಟೆಲ್ಲ ಗಾರ್ಡನ್ ಮಾಡಿ ವೈಭವ ಮಾಡಿ ಒಂದಿನೂ ವಿಸಿಟ್ ಕೊಟ್ಟಿಲ್ಲ ಅಂದಾಗ ದೇವರು ನಮ್ಮನ್ನು ಹುಟ್ಟಿಸಿದ್ದಾನೆ. ಅದಕ್ಕೆ ನಾವು ಈ ದೇವರು ಕೊಟ್ಟ ಸಂಪತ್ತನ್ನು ನಾವು ಸರಿಯಾಗಿ ಬಳಕೆ ಮಾಡ್ಕೋಬೇಕಂತೇಳಿ ನನ್ನ 2 ಮಾತುಗಳನ್ನು ಹೇಳ್ತೇನೆ. ಕೇಳಿದ್ದಕ್ಕೆ ಧನ್ಯವಾದಗಳು. ಶರಣ.